ನಮಸ್ಕಾರ ರೀ ಎಲ್ಲಾರ್ಗೂ. ಇವತ್ತು ನಾನು ಮಸಾಲೆ ಶೇಂಗಾ ಮಾಡಾಕತ್ತೀನಿ. ಅಗದಿ ಸುಲಭ ಐತಿದು ಮಾಡೋದು. ಒಂದು 10 ನಿಮಿಷದಾಗ ಒಂದು ಅರ್ಧ ಕೆ ಜಿಯಷ್ಟು ಮಸಾಲೆ ಶೇಂಗಾ ಮಾಡ್ಬೋದು. ಭಾಳ ಈಸಿ ಅಂದರೆ ಈಸಿ ಪ್ರಾಸೆಸ್ ಐತೆ ನೋಡ್ರಿ. ತಿನ್ನೋಕ್ಕೂ ಕೂಡ ಮಸ್ತ್ ಇರ್ತವೆ, ಭಾಳ ಟೇಸ್ಟ್ ಇರ್ತವೆ. ಹಂಗಾದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಬೌಲ್ ತೊಗೊಳಕತ್ತೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಯಾಕತ್ತೀನಿ. ಕಡಲೆ ಹಿಟ್ಟು ಅಂದರೆ ಈ ಬಜ್ಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತಾವಲ್ಲ ನಾವು ಅಂಥ ಕಡಲೆ ಹಿಟ್ಟು ಹಾಕ್ಯಂಡು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಯಾಕತ್ತೀನಿ ರೀ. ಹಂಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಬೇಕು. ನಾನಿಲ್ಲಿ ಖಾರಕ್ಕೆ ಮಸಾಲೆ ಖಾರ ಯೂಸ್ ಮಾಡಾಕತ್ತೀನಿ ರೀ. ಮಸಾಲೆ ಖಾರನ ನಮ್ಮ ಚಾನಲ್ನಾಗ ಅಪ್ಲೋಡ್ ಮಾಡೀನಿ, ಬೇಕಂದ್ರೆ ಹೋಗಿ ನೋಡ್ಕೋಬಹುದು. ಹಂಗೆ ಕಲರಿಗೆ ಅಂಥೇಳಿ ಫುಡ್ ಕಲರ್, ರೆಡ್ ಫುಡ್ ಕಲರ್ ಸ್ವಲ್ಪ ಹಾಕ್ಯಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಯಂಡು ಕಲಸ್ಕೋಬೇಕ್ರಿ. ಮುಂಚೆ ಇದೆಲ್ಲ ಚಂದಾಗ ಮಿಕ್ಸ್ ಆಗ್ಬೇಕಲ್ಲ, ಹಾಗಾಗಿ ಇದನ್ನು ಒಂದು ಸರಿ ಚಂದಾಗ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಿಂಗೆ ಚಂದಾಗ ಡ್ರೈ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸಾಲೆ ಎಲ್ಲ ಹಿಟ್ಟಿಗೆ ಚಂದಾಗ ಹೊಂದ್ಕೊಂತತಿ. ಆಮೇಲೆ ಸ್ವಲ್ಪ ನೀರು ಹಾಕ್ಯಂಡು ಹಿಂಗೆ ಚಲೋ ಹೊತ್ನಂಗೆ ಗಂಟು ಇಲ್ದಂಗೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಬೇಕು ನೋಡ್ರಿ. ಯಾಕಂದ್ರೆ ಶೇಂಗಾ ಹಾಕಿದ್ರೆ ಇದಕ್ಕೆ ಶೇಂಗಾ ಮ್ಯಾಲ ಲೈಟಾಗಿ ಕೋಟಿಂಗ್ ಅಷ್ಟೇ ಬರ್ಬೇಕು. ತೀರಾ ಬಜ್ಜಿ ಬೋಂಡಕ್ಕೆ ಹೆಂಗೆ ಬಿಡ್ತಾವಲ್ಲ ಹಾಗೆಲ್ಲ ಏನಿರಬಾರ್ದು. ಹಿಂಗೆ ಈ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ನೋಡ್ರಿ. ನಾನಿಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ಶೇಂಗಾ ತೊಗೊಂಡನಿ. ಶೇಂಗಾ ಒಂದು ಬೌಲಿಗೆ ಹಾಕಿಬಿಟ್ಟು ಅದಕ್ಕೊಂದು ಗ್ಲಾಸ್ ನೀರು ಹಾಕಿ ಹಿಂಗೆ ತೊಯ್ಸಿಡ್ಬೇಕ್ರಿ. ಹಿಂಗೆ ತೊಯ್ಸಿ ಶೇಂಗಾನ ಈ ಮುಂಚೆನ ಹಿಟ್ಟು ಕಲಸಿರ್ತಾವಲ್ಲ ಆ ಹಿಟ್ಟಿಗೆ ಹಿಂಗೆ ಹಾಕ್ಕೋಬೇಕು ನೋಡ್ರಿ. ಹಿಂಗೆಲ್ಲ ಶೇಂಗಾನ ಹಾಕ್ಯಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ತೀರಾ ಅಳುಕಾಗಬಾರ್ದು ನೋಡ್ರಿ, ಹಿಂಗಿರ್ಬೇಕು. ಹಿಂಗಾದ್ರೆ ಒಂದೊಂದು ಚಂದಾಗ ಉದುರ್ತಾವಲ್ಲ, ಈ ಹೊರಗೆಲ್ಲ ತಗೊಂಡು ತಿಂತೀರಲ್ಲ ನೀವು ಮಸಾಲೆ ಶೇಂಗಾನ, ಸೇಮ್ ಹಂಗೆ ಬರ್ತಾವೆ ನೋಡ್ರಿ. ಇದಕ್ಕೆ ಒಂದು ಬೌಲ್ನ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಯಂಡು ಕೈಯ ಈ ನೀರಿನೊಳಗೆ ಎದ್ದು ನಂತರ ಈ ಶೇಂಗಾನ ತೊಗೊಂಡು ಹಿಂಗೆ ಕಾದ ಎಣ್ಣೆಗೆ ಬಿಡ್ಬೇಕು ನೋಡ್ರಿ. ನಾನು ಸೈಡಿಗೆ ಹಂಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಮೀಡಿಯಮ್ ಫ್ಲೇಮ್ನ್ಯಾಗ ಚಂದಾಗ ಕಾದಿದ ನಂತರ ಹಿಂಗೆ ಒಂದೊಂದು ಬಿಡಾಕತ್ತಾರ ನೋಡ್ರಿ. ಇದನ್ನು ನೋಡಿದ್ರನ್ನ ತಿನ್ಬೇಕು ಅನ್ಸುತ್ತಲ್ಲ, ಹಂಗಾರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಕೊನೆ ತನಕನೂ ಈ ವಿಡಿಯೋನ ನೋಡ್ರಿ. ಹಂಗೆ ಈ ರೆಸಿಪಿ ಇವತ್ತು ಟ್ರೈ ಮಾಡಿರಿ, ಮಸ್ತ್ ಬರ್ತವೆ ನೋಡ್ರಿ. ಹಿಂಗೆ ಬಿಟ್ಟ ತಕ್ಷಣ ಸ್ವಲ್ಪ ಗಂಟು ಅನ್ನಿಸ್ತವೆ. ಆಮೇಲೆ ನಾವು ಗಂಟೆಲ್ಲ ಒಡ್ಕೊಂಬಿಟ್ರೆ ಒಂದೊಂದು ಸಪ್ರೇಟಾಗಿ ಕುರ್ಕುಲ್ ಶೇಂಗಾ ರೆಡಿ ಆಕ್ಕವು ನೋಡ್ರಿ. ಹೈ ಫ್ಲೇಮ್ನಾಗ ಇಟ್ಕೊಂಡು ಈ ಶೇಂಗಾನ ಡೀಪ್ ಫ್ರೈ ಮಾಡ್ಕೋಬಾರ್ದು. ಲೋ ಫ್ಲೇಮ್ನಾಗ ಇಟ್ಕೊಂಡು ಕ್ರಿಸ್ಪಿ ಆಗತ್ತ ನಾನು ಚಂದಾಗ ಡೀಪ್ ಫ್ರೈ ಮಾಡ್ಕೋಬೇಕು. ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಾಕತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಿಮ್ಮ ಫ್ಯಾಮ್ಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊಂತಾನೆ ಇರ್ರಿ ನೋಡ್ರಿ. ಹಿಂಗೆ ಹಿಡಿದ್ರೆ ಕಟ್ ಅಂತ ಸೌಂಡ್ ಬರ್ಬೇಕು, ಅಷ್ಟು ಕ್ರಿಸ್ಪಿಯಾಗಿರ್ಬೇಕು. ಅವಾಗನ ಇದನ್ನು ಎಣ್ಣೆಯಿಂದ ಹೊರ ತೆಗೆದ್ಬಿಟ್ರೆ ಈ ಮಸಾಲೆ ಶೇಂಗಾ 10 ನಿಮಿಷದಾಗ ರೆಡಿ ಆಕಾವು ನೋಡ್ರಿ. ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಲೈಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ.